ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಹಿಂದೂ ಹೊಸ ವರ್ಷ ಅಂದರೆ ಯುಗಾದಿ ಪ್ರಾರಂಭ, ಶುಭ ಸಂಯೋಗದೊಂದಿಗೆ ಹೊಸ ಸಂವತ್ಸರ ಶುರು. ಈ ರಾಶಿಗಿದೆ ಶ್ರೀಮಂತಿಕೆ ಯೋಗ. ಯಾವ ರಾಶಿಗಿದೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಆದಷ್ಟು ಮರೆಯಬೇಡಿ, ಅದು ಕೂಡ ಫ್ರೀ ಆಗಿರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಡೀಟೇಲ್ ಆಗಿ ಬರೆದು ಕಳಿಸಿ. ಪ್ರತಿ ಸಲ ನಾನು ಹೇಳ್ತೇನೆ, ನಿಮ್ಮ ರಾಶಿ ನಕ್ಷತ್ರವನ್ನು ನಮೂದಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ ರಾಶಿ ನಕ್ಷತ್ರವನ್ನು ನಾನೇ ಅದನ್ನು ನೋಡಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ. ಸ್ವಲ್ಪ ಸಮಯದ ಅಭಾವದಿಂದ ಆಚೆ ಈಚೆ ಆಗ್ಬೋದು ನಾನು ಉತ್ತರ ಕೊಡುವಾಗ, ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಆದರೆ ನೀವು ನಿಮ್ಮ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳುಹಿಸಿ. ಪ್ರತಿ ಸಲ ನಾನು ಹೇಳ್ತೇನೆ, ಖಾಲಿ ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರ ಮಾತ್ರ ಕಳಿಸ್ತೀರಿ, ಆ ಥರ ಕಳಿಸಿದರೆ ನನಗೆ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಡೀಟೇಲ್ ಆಗಿ ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ನಾನು ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗುಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹಿಂದೂ ವರ್ಷವನ್ನು ಬಹಳ ವಿಶೇಷ ಅಂತ ಪರಿಗಣಿಸಲಾಗಿದೆ. ಏಕೆಂದರೆ ಇದು ಶುಭ ಯೋಗದಲ್ಲಿ ಪ್ರಾರಂಭವಾಗುವಂಥದ್ದು. ಜ್ಯೋತಿಷ್ಯದ ಪ್ರಕಾರ ಏಪ್ರಿಲ್ 9ರಂದು ಅಮೃತ ಸಿದ್ಧಿ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ, ರಾಜಯೋಗ ರೂಪುಗೊಳ್ಳುವುದರಿಂದ ಯಾವ ರಾಶಿಗಿದೆ ಶ್ರೀಮಂತ ಯೋಗ. ಇನ್ನು ಕೆಲವೇ ದಿನಗಳಲ್ಲಿ ಹಿಂದೂ ಹೊಸ ವರ್ಷ ಅಂದರೆ ಯುಗಾದಿ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಹಿಂದೂ ಹೊಸ ವರ್ಷವು ಚೈತ್ರ ಮಾಸದಿಂದ ಪ್ರಾರಂಭವಾಗುವಂಥದ್ದು. ಹಿಂದೂ ಹೊಸ ವರ್ಷವನ್ನು ಯುಗಾದಿ, ನವ ಸಂವತ್ಸರ ಅಂತಲೂ ಕರೆಯಲಾಗುತ್ತೆ. ಈ ವರ್ಷದ ಹಿಂದೂ ಹೊಸ ವರ್ಷ ಹೆಚ್ಚಿನ ಮಹತ್ವವನ್ನು ಹೊಂದಿರುತ್ತೆ, ಏಕೆಂದರೆ ಇದು ಶುಭ ಯೋಗದಲ್ಲಿ ಪ್ರಾರಂಭವಾಗುವಂಥದ್ದು. ಜ್ಯೋತಿಷ್ಯದ ಪ್ರಕಾರ ಏಪ್ರಿಲ್ 9ರಂದು ಅಮೃತ ಸಿದ್ಧಿ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ, ರಾಜಯೋಗ ಒಟ್ಟಿಗೆ ರೂಪುಗೊಳ್ಳುವಂಥದ್ದು. ಈ ಒಂದು ರಾಜಯೋಗದಿಂದ ಈ ಕೆಲವು ರಾಶಿ ಚಿಹ್ನೆಗಳಿಗೆ ಬಹಳ ಶುಭ ಅಂತಲೇ ಹೇಳಬಹುದು. 12 ರಾಶಿಗೂ ಕೂಡ ಅದರ ಪ್ರತಿಯೊಂದು ಸಂಯೋಗ ಆಗಿರ್ಬೋದು, ರಾಶಿ ಅಂದರೆ ಗ್ರಹಗಳ ಸಂಯೋಗ ಆಗಿರ್ಬೋದು, ಅಥವಾ ಗ್ರಹಗಳ ಚಲನೆ ಸಂಚಾರ ಆಗಿರ್ಬೋದು ಒಂದು ರಾಶಿಯಿಂದ ಒಂದು ರಾಶಿಗೆ, ಅದು 12 ರಾಶಿಗೆ ಕೂಡ ಅದರ ಫಲಾನುಫಲ ಇದ್ದೇ ಇರುತ್ತೆ. ಕೆಲವರಿಗೆ ತುಂಬ ಒಳ್ಳೆಯದಿರುತ್ತೆ, ಕೆಲವರಿಗೆ ಮಧ್ಯಮ, ಇನ್ನು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ. ಈ ಒಂದು ಸಂಯೋಗದಿಂದ ಈ ಒಂದು ಯುಗಾದಿ ಹೊಸ ವರ್ಷ ಏನು ಶುರುವಾಗುತ್ತೆ, ಆವಾಗ ಯಾವ ರಾಶಿಗೆ ಒಂದು ಒಳ್ಳೆಯ ಯೋಗ ಇರುವಂಥದ್ದು. ಮೊದಲನೇದಾಗಿ ವೃಷಭ ರಾಶಿಯ ಜನರಿಗೆ ಹಿಂದೂ ಹೊಸ ವರ್ಷವನ್ನು ಬಹಳ ಶುಭ ಅಂತ ಪರಿಗಣಿಸಲಾಗಿದೆ. ಉದ್ಯೋಗಸ್ಥರಿಗೆ ಈ ಸಮಯ ಹೆಚ್ಚು ಉತ್ತಮವಾಗಿರುತ್ತೆ. ನೀವು ಹೊಸ ಉದ್ಯೋಗವನ್ನು ಹುಡುಕ್ತಾ ಇದ್ದರೆ ಈ ಸಮಯದಲ್ಲಿ ಖಂಡಿತವಾಗ್ಲೂ ನಿಮ್ಮ ಆಸೆ ಈಡೇರಬಹುದು. ನಿಮ್ಮನ್ನು ವರ್ಗಾವಣೆ ಕೂಡ ಮಾಡಬಹುದು. ಹೊಸ ಅವಕಾಶಗಳು ಸಹ ಸೃಷ್ಟಿಯಾಗುವಂಥದ್ದು. ಹಾಗೆಯೇ ನಿಮ್ಮ ಹಿರಿಯ ಅಧಿಕಾರಿ ನಿಮ್ಮ ಕೆಲಸವನ್ನು ತುಂಬಾ ಶ್ಲಾಘಿಸುತ್ತಾರೆ, ಅಂದರೆ ಪ್ರಶಂಸಿಸುತ್ತಾರೆ. ಇದಲ್ಲದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಹ ಸುಧಾರಿಸಬಹುದು. ಏನಾದರೂ ಹಣಕಾಸಿನ ಸಮಸ್ಯೆ ಏನಾದರೂ ಸ್ವಲ್ಪ ನಿಮಗೆ ಕಾಡ್ತಾ ಇದ್ದರೆ ಅದು ಖಂಡಿತವಾಗ್ಲೂ ಸುಧಾರಣೆ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಮಿಥುನ ರಾಶಿಯ ಜನರಿಗೆ ಹಿಂದೂ ಹೊಸ ವರ್ಷ ಪ್ರಯೋಜನಕಾರಿ. ನೀವು ವೃತ್ತಿ ಜೀವನದಲ್ಲಿ ಉತ್ತುಂಗಕ್ಕೆ ಏರಬಹುದು. ವ್ಯಾಪಾರಿಗಳು ಲಾಭ ಗಳಿಸಬಹುದು. ಹೊಸ ವ್ಯವಹಾರಗಳನ್ನು ಅಂತಿಮಗೊಳಿಸಬಹುದು. ಮಕ್ಕಳು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆದು ಉತ್ತೀರ್ಣರಾಗುವಂಥದ್ದು. ಹಾಗೆ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಯೋಚಿಸ್ತಾ ಇದ್ದರೆ ಈ ಸಮಯ ತುಂಬ ಒಳ್ಳೆಯದಾಗಿರುತ್ತೆ, ಖರೀದಿಸಬಹುದು. ಹಾಗೆ ಕುಟುಂಬ ಸಂಬಂಧಗಳು ತುಂಬ ಬಲಗೊಳ್ಳುವಂಥದ್ದು. ಹಾಗೆಯೇ ಪೋಷಕರೊಂದಿಗೆ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುವಂಥದ್ದು ಈ ಒಂದು ಸಮಯದಲ್ಲಿ. ಇದೆಲ್ಲ ಮಿಥುನ ರಾಶಿಗೆ ಈ ಒಂದು ಯೋಗದಿಂದ ಇರುವಂಥ ಒಂದು ಒಳ್ಳೆಯ ಶುಭ ಫಲ. ಹಾಗೆ ಧನುರಾಶಿಯ ಜನರು ಈ ಹೊಸ ವರ್ಷ ಪ್ರಾರಂಭವಾದ ಕೂಡಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ತುಂಬ ಜಾಸ್ತಿ ಇರುವಂಥದ್ದು. ವ್ಯಾಪಾರಿಗಳಿಗೆ ಈ ಸಮಯ ಉತ್ತಮವಾಗಿರುತ್ತೆ, ಅಂದರೆ ವ್ಯಾಪಾರ ವಹಿವಾಟಿನಲ್ಲಿ ತುಂಬ ಏಳಿಗೆ ಇರುವಂಥದ್ದು. ಈ ಅವಧಿಯಲ್ಲಿ ನೀವು ಹೂಡಿಕೆ ಕೂಡ ಮಾಡ್ಬೋದು, ಅಂದರೆ ಉಳಿತಾಯ ಮಾಡ್ಬೋದು, ಹೂಡಿಕೆ ಮಾಡ್ಬೋದು. ಅದರಿಂದ ತುಂಬ ಪ್ರಯೋಜನ ಆಗುವಂಥದ್ದು. ಮತ್ತು ಕೆಲಸದಲ್ಲಿ ಪ್ರಗತಿಯ ತುಂಬ ಸಾಧ್ಯತೆಗಳು ಇರುವಂಥದ್ದು. ಲಾಭದ ಹೊಸ ಮೂಲಗಳು ನಿಮಗೆ ಬೇರೆದಾಗಿ ಗೋಚರಿಸಬಹುದು. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮೊದಲಿಗಿಂತ ಸುಧಾರಣೆ ಮಾಡಬಹುದು. ಹಾಗೆ ಉದ್ಯೋಗಿಗಳ ಕೆಲಸವನ್ನು ಪ್ರಶಂಸಿಸಬಹುದು. ಬಡ್ತಿ ಅವಕಾಶಗಳು ಕೂಡ ತುಂಬ ಹೆಚ್ಚಾಗಿ ಸಿಗುವಂಥದ್ದು. ಕೆಲಸದಲ್ಲಿ ಬರುವ ಅಡೆತಡೆಗಳನ್ನು ಕೂಡ ನಿವಾರಿಸಲಾಗೋದು, ಅಂದರೆ ನಿವಾರಣೆ ಆಗ್ತಾ ಬರುತ್ತೆ ಏನಾದರೂ ಅಡೆತಡೆ ಇದ್ದರೆ. ಈ ಒಂದು 3 ರಾಶಿ ಈ ಒಂದು ಸಮಯದಲ್ಲಿ ತುಂಬ ಒಳ್ಳೆಯ ದಿನಗಳನ್ನು, ತುಂಬ ಒಳ್ಳೆಯ ಪ್ರತಿಯೊಂದು ಅವಕಾಶಗಳನ್ನು ಅಥವಾ ಒಳ್ಳೆಯ ಸುದ್ದಿಗಳನ್ನು ಕೇಳುವಂಥದ್ದು ಅಂತ ಹೇಳಬಹುದು.